ಇಂಚಲ್ ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಾರ್ಥನೆ. ಹರ ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರಂ ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ಶಿವಾನಂದಭಾರತೀಶಂ. ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಭಕ್ತರ ಕಾಮಧೇನು ಜಗದ್ಗುರು ಸಿದ್ಧಾರೂಢಜ್ಜನ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ತತ್ಸ್ವರೂಪರಿಯಾಗಿರುವ ಮೌನಯೋಗಿ ಸ್ಥಿತಪ್ರಜ್ಞ ಬ್ರಹ್ಮವಿದ್ವರಿಷ್ಠ ಗುರುನಾಥಾರೂಢರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಜಗದ್ಗುರು ಸಿದ್ಧಾರೂಢರ 190ನೇ ಜಯಂತ್ಯುತ್ಸವ ಹಾಗೂ ಜಗದ್ಗುರು ಗುರುನಾಥಾರೂಢರ 115ನೇ ಜಯಂತ್ಯೋತ್ಸವ, ಜಗದ್ಗುರು ಸಿದ್ಧಾರೂಢ ಕಥಾಮೃತದ ಶತಮಾನೋತ್ಸವ, ಮಹಾಶಿವರಾತ್ರಿ ನಿಮಿತ್ತವಾಗಿ ಹಮ್ಮಿಕೊಳ್ಳಲಾಗಿರುವ ವಿಶ್ವ ವೇದಾಂತ ಪರಿಷತ್ತಿನ ಇಂದಿನ ಈ ಬ್ರಹ್ಮಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ಎನ್ನ ಪರಮಾರಾಧ್ಯ ಸದ್ಗುರು ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರ ಅಡಿದಾವರಿಗಳಿಗೆ ಪಡಮಟ್ಟು, ಅದೇ ರೀತಿಯಾಗಿ ಇಂದಿನ ಪುಣ್ಯಮಯ ಈ ಬ್ರಹ್ಮಸಭೆಯಲ್ಲಿ ಉಪಸ್ಥಿತರಿರುವ ಸಕಲ ಪೂಜ್ಯರ ಹಾಗೂ ಮಾತಾಜಿಯವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಮಹಾತ್ಮರ ಉಪದೇಶಾಮೃತವನ್ನು ಆಲಿಸಿ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕೃತಾರ್ಥ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಇಲ್ಲಿಯವರೆಗೂ ಪೂರ್ವದ ಪೂಜ್ಯರು ಲೋಕಮಾನ್ಯವಾದ ಪ್ರಸ್ಥಾನತ್ರಯದಲ್ಲಿ ಒಂದಾದ ಸ್ಮೃತಿ ಪ್ರಸ್ಥಾನವೇ ಎಂದು ಪ್ರಖ್ಯಾತಿಯನ್ನು ಪಡೆದಿರುವ ಶ್ರೀಮದ್ ಭಗವದ್ಗೀತೆಯೊಳಗಿನ 2ನೇ ಅಧ್ಯಾಯದ 16ನೇ ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಪೂಜ್ಯರು ಬಹು ಸುಂದರವಾಗಿ ತಿಳಿಯಪಡಿಸ್ತಾ ಬಂದರು. ಶ್ರೀಮದ್ ಭಗವದ್ಗೀತಾ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಗೀತಾಮೇ ಹೃದಯಂ ಪಾರ್ಥ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಹೇ ಅರ್ಜುನ, ಶ್ರೀಮದ್ ಭಗವದ್ಗೀತೆ ಅಂತಂದ್ರೆ ನನ್ನ ಹೃದಯವಿದ್ದ ಹಾಗೆ ಅಂತ ಶ್ರೀಮದ್ ಪರಮಾತ್ಮ ಅರ್ಜುನಿಗೆ ಹೇಳಿದ. ಇಂಥ ಶ್ರೇಷ್ಠವಾದ ಗ್ರಂಥವನ್ನು ಶಂಕರ ಭಗವತ್ಪಾದರು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಏನು ಅಂತಂದ್ರೆ, ನಾವು ನಮ್ಮ ಜೀವನದಲ್ಲಿ ಭಗವದ್ಗೀತಾ ಕಿಂಚಿದದಿತ ಗಂಗಾಜಲವ ಕಣಿಕಾ ಪೀತ ಸಕೃದಪಿ ಮುರಾರಿ ಏನ ಸಮಸ್ಯ ತಸ್ಯ ಯಮ ಕಿಂ ಕುರುತೆ ಚರ್ಚಾ ಅಂತ ಭಜಗೋವಿಂದ ಮನುಸ್ತೋತ್ರದಲ್ಲಿ ಹೇಳಿದ್ದಾರೆ. 3 ವಸ್ತುಗಳ ಸೇವನೆಯನ್ನು ಯಾರು ಮಾಡ್ತಾರೋ ಅಂಥ ಪುಣ್ಯಾತ್ಮನ ಸಮೀಪ ಯಮ ಬರೋದಿಲ್ಲ ಅಂತ. ಮೊದಲನೇದು ಯಾವುದು ಅಂದ್ರೆ, ನಾವೇನು ಚಿಂತನೆ ಮಾಡಕತ್ತಿದ್ದೇವಲ್ಲ, ಭಗವದ್ಗೀತಾ ಕಿಂಚಿದದಿತ, ಯಾರು ಶ್ರೀಮದ್ ಭಗವದ್ಗೀತೆಯ ಅಧ್ಯಯನವನ್ನು ಮಾಡುತ್ತಾನೆಯೋ ಅಥವಾ ಅಧ್ಯಯನ ಮಾಡಿದವರ ಮುಖದಿಂದ ಕೇಳುತ್ತಾನೆಯೋ ಅಂಥವರ ಹತ್ರ ಯಮ ಬರೋದಿಲ್ಲ. ಇದು ಬಹಳ ಶ್ರೇಷ್ಠವಾದ ಗ್ರಂಥ. ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಹೊಲಸನ್ನು ಕಳ್ಕೊಳ್ಳೋಕೆ ಸ್ನಾನ ಮಾಡ್ತೀವಿ.
ಅದಕ್ಕೆ ಪರಮಾತ್ಮ ಗೀತೆಯಲ್ಲಿ ಹೇಳಿದ ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾಂಬಸಿ ಸ್ನಾನಂ ಸಂಸಾರ ಮಲನಾಶನಂ ಅಂತ ಹೇಳಿದ. ನಾವೆಲ್ಲರೂ ಕೂಡ ನಮ್ಮ ಶರೀರವನ್ನು ಸ್ವಚ್ಛ ಮಾಡಿಕೊಳ್ಳಿಕ್ಕೆ ಹೇಗೆ ಸ್ನಾನವನ್ನು ಮಾಡ್ತೀವಿ, ನಮ್ಮ ಅಜ್ಞಾನವನ್ನು ನಮ್ಮ ಪಾಪ ತಾಪವನ್ನು ಕಳೆದುಕೊಳ್ಬೇಕಾದ್ರೆ ನಾವು ಯಾವ ನೀರಿನಲ್ಲಿ ಸ್ನಾನ ಮಾಡಬೇಕು ಅಂತಂದ್ರೆ ಸಕೃತ್ ಗೀತಾಂಬಸಿ ಸ್ನಾನಂ, ಈ ಗೀತೆ ಎಂಬ ಸರಿತಿನಲ್ಲಿ, ಈ ಗೀತೆ ಎಂಬ ನೀರಿನಲ್ಲಿ ನಾವು ಸ್ನಾನ ಮಾಡಿದ್ವಿ ಅಂದ್ರೆ ನಮ್ಮ ಅಜ್ಞಾನ ನಮ್ಮ ಪಾಪ ತಾಪ ಎಲ್ಲವೂ ದೂರವಾಗ್ತದೆ. ಆದ್ದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರ ಅಂತಂದ್ರೆ ಅರ್ಜುನ ಭೀಷ್ಮ ದ್ರೋಣರನ್ನು ವಧ ಮಾಡಬೇಕಾಗ್ತದಂತ ತಿಳ್ಕೊಂಡು ಶೋಕಾವಿಷ್ಟನಾಗಿದ್ದ. ಆವಾಗ ಪರಮಾತ್ಮ ಅವನ ಅಸದ್ಬುದ್ಧಿಯನ್ನು ಬಿಡಿಸುವುದಕ್ಕೋಸ್ಕರವಾಗಿ, ಅವನ ಅಜ್ಞಾನವನ್ನು ಕಳೆಯುವುದಕ್ಕೋಸ್ಕರವಾಗಿ ಶ್ರೀಮದ್ ಭಗವದ್ಗೀತೆಯ ಉಪದೇಶ ಪ್ರಾರಂಭ ಆಗ್ತದೆ. ಅಲ್ಲಿ ಸತ್ ಪ್ರಕರಣ ಪ್ರಾರಂಭ ಆಗ್ಯದ. ಅರ್ಜುನಿಗೆ ಉಪದೇಶ ಮಾಡ್ತಾನೆ ಪರಮಾತ್ಮ. ಏನು ಉಪದೇಶ ಮಾಡ್ತಾನೋ ಅಂತಂದ್ರೆ ನತ್ವೇವಾಹಂ ಜಾತು ನಾಶಂ ನತ್ವಂ ನೇಮೇ ಜನಾಧಿಪ ಸರ್ವೇ ಭವಿಷ್ಯಾಮಹ ಅಂತ ಸತ್ ಪ್ರಕರಣ ಪ್ರಾರಂಭ ಆಗ್ತದೆ. ಹೇ ಅರ್ಜುನ, ನಾನು ಮೂರು ಕಾಲದಲ್ಲಿಯೂ ಇಲ್ಲ ಅನ್ನುವುದಿಲ್ಲ, ಹಾಗೂ ಈ ರಾಜಾದಿಗಳು ಕೂಡ ಯಾವಾಗಲೂ ಇರ್ತಾರೆ. ಆದ್ದರಿಂದ ಈ ದೇಹ ಅಂತಕ್ಕಂಥದ್ದು ಏನೈತೆ ಅಂತಂದ್ರೆ ಅನಿತ್ಯದಿಂದ ಕೂಡಿಕೊಂಡದ. ಆದ್ದರಿಂದ ನೀನು ಈ ದೇಹವನ್ನು ನೋಡಿ ಇವರನ್ನು ನಾನು ವಧ ಮಾಡ್ತೀನಿ ಅಂತ ಹೇಳಿ ನೀ ಶೋಕವನ್ನು ಮಾಡಕತ್ತೀರಿ. ಆದರೆ ಇದು ಯೋಗ್ಯವಾದದ್ದಲ್ಲ. ಯಾಕಂದ್ರೆ ಆತ್ಮ ಸದ್ವಸ್ತುವಾಗ್ಯದ, ಸದ್ರೂಪ ಆಗ್ಯದ ಅಂತ ಹಿಂಗೆ ಸದ್ರೂಪ ಪ್ರಕರಣ ಪ್ರಾರಂಭ ಆಗಿ ಮುಂದೆ ಏನು 15ನೇ ಶ್ಲೋಕದಲ್ಲಿ 14ನೇ ಶ್ಲೋಕದಲ್ಲಿ ಏನು ಹೇಳಿದ ಅಂದ್ರೆ ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದ ಆಗಮ ಅಪಾಯನೋ ಅನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ ಅಂತ ಅಲ್ಲಿ ಉಪದೇಶ ಮಾಡಿದ. ಏನು ಉಪದೇಶ ಮಾಡಿದ ಅಂತಂದ್ರೆ ಈ ಯಾವ ಶೀತೋಷ್ಣ ಸುಖ ದುಃಖಾದಿಗಳು ಹೇಗಿದಾವು ಅಂದ್ರೆ ಆಗಮ ಅಪಾಯನ ಅನಿತ್ಯದಿಂದ ಕೂಡಿಕೊಂಡಿದ್ದಾವು. ಆದ್ದರಿಂದ ಇವುಗಳಿಗೆ ನೀನು ಏನು ಮಾಡಬೇಡಪ್ಪ ಅಂತಂದ್ರೆ ಇವುಗಳನ್ನು ಸಹಿಸ್ತು ಅಂತ ಹೇಳಿ ಇಲ್ಲಿ ಅವುಗಳ ಅನಿತ್ಯತ್ವವನ್ನು ತೋರಿಸಿ ಪರಮಾತ್ಮ ಏನು ಮಾಡ್ತಾ ಇದ್ದಾನು ಅಂತಂದ್ರೆ ಈ ಶ್ಲೋಕದಲ್ಲಿ ಸದ್ವಸ್ತು ಅಸದ್ವಸ್ತುವಿನ ವಿವೇಕವನ್ನು ಜ್ಞಾನಿಗಳಾದಂಥವರು ತಿಳಿಸುತ್ತಾರೆ ಅಂತ ಇಲ್ಲಿ ಏನು ಹೇಳ್ತಾ ಇದ್ದಾನ. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ಸ್ವನಯೋ ತತ್ವದರ್ಶಿಪಿ ಅಂತ ಈ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಸತಃ ಭಾವ ನ ವಿದ್ಯತೆ. ಹೇ ಅರ್ಜುನ, ಅಸತ್ವಸ್ತುವಿಗೆ ಭಾವ ಅಂದ್ರೆ ಸತ್ತ, ಇರುವಿಕೆ ಅನ್ನುವುದು ಇಲ್ಲವೇ ಇಲ್ಲ. ನ ಅಭಾವೋ ವಿದ್ಯತೆ ಸತಃ. ಸತ ಅಂದ್ರೆ ಸದ್ವಸ್ತುವಿಗೆ ಇಲ್ಲದಿರುವಿಕೆ ಅನ್ನುವುದು ಇಲ್ಲವೇ ಇಲ್ಲ, ಅಂದ್ರೆ ಅದು ಯಾವಾಗಲೂ ಕೂಡ ಇರುವಂಥದ್ದಾಗುತ್ತದೆ ಅಂತ ಪರಮಾತ್ಮ ಇಲ್ಲಿ ಹೇಳಿ. ಯಾಕಂದ್ರೆ ಇಲ್ಲಿ ಉಭಯೋರಪಿ ದೃಷ್ಟುವಂತಹ ಈ ಸದ್ವಸ್ತುಗಳ ಅಸದ್ವಸ್ತುಗಳ ನಿರ್ಣಯವನ್ನು ದೃಷ್ಟೋ ಅಂತ ಒಂದು ಪದ ಇಟ್ಟಿದ್ದಾನೆ ಇಲ್ಲಿ. ದೃಷ್ಟೋ ಅಂತ ಅಂದ್ರೆ ನಿರ್ಣಯ. ಇದರ ನಿರ್ಣಯವನ್ನು ಯಾವುದರ ನಿರ್ಣಯ? ಅನಯೋಹೋ ಉಭಯೋಹೋ ಸದ್ ಅಸತೋಹೋ ಅಂತ ಸದ್ವಸ್ತುಗಳ ಅಸದ್ವಸ್ತುಗಳ ನಿರ್ಣಯವನ್ನು ಯಾರು ಮಾಡ್ತಾರೆ? ಯಾರಿಂದ ಮಾಡಲ್ಪಡ್ತದ ಅಂತಂದ್ರೆ ತತ್ವದರ್ಶಿಭಿ, ತತ್ವಜ್ಞಾನಿಗಳಿಂದ, ಬ್ರಹ್ಮಜ್ಞಾನಿಗಳಿಂದ ಇವುಗಳ ವಿವೇಚನೆಯನ್ನು ಮಾಡಿ, ವಿವೇಕವನ್ನು ಮಾಡಿ, ನಿರ್ಣಯವನ್ನು ಮಾಡಿ ಇದು ಸತ್ತು ಇದು ಅಸತ್ತು ಅಂತ ಜ್ಞಾನಿಗಳು ಹೇಳುವಂಥವ್ರಾಗ್ತಾರೆ ಅಂತ ಹೇಳಿ ಇಲ್ಲಿ ಯಾವುದಕ್ಕೆ ಸತ್ ಅನ್ನಬೇಕು, ಯಾವುದಕ್ಕೆ ಅಸತ್ ಅನ್ನಬೇಕು ಅನ್ನುವುದನ್ನು ಇಲ್ಲಿ ಹೇಳ್ತಾನೆ. ಇದನ್ನು ಕೂಡ ಆಚಾರ್ಯರು ತೈತ್ರಿಯ ಉಪನಿಷತ್ತಿಗೆ ಭಾಷೆಯನ್ನು ಬರೆಯುವಾಗ ಸದ್ವಸ್ತು ಅಂದ್ರೆ ಏನು, ಅಸದ್ವಸ್ತು ಅಂದ್ರೆ ಏನು ಅಂತ ಹೇಳಿದ್ದಾರೆ. ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪೇಣ ನ ವ್ಯಭಿಚರಿತಿ
ತತ್ ಸತ್ಯಂ ಅಂತ ಹೇಳಿದರು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ಮಂತ್ರದಲ್ಲಿ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಯಾವುದಕ್ಕೆ ಸತ್ ಅನ್ನಬೇಕು ಅಂತಂದ್ರೆ ಯಾವುದು ಯಾವಾಗಲೂ ಇರುತ್ತದೆ, ಯಾವುದು ನಾಶ ಹೊಂದುವುದಿಲ್ಲ, ಯಾವುದು ಬದಲಾವಣೆಯನ್ನು ಹೊಂದುವುದಿಲ್ಲ, ಅದಕ್ಕೇನಂತ ಕರಿಬೇಕು ಅಂತಂದ್ರೆ ಸತ್ತು ಸತ್ತು ಅಂತ ಕರಿಬೇಕು. ಇನ್ನೊಂದು ರೀತಿಯಲ್ಲಿ ಹೇಳಿದರೆ ಯಾವುದಕ್ಕೆ ಸತ್ ಅನ್ನಬೇಕು ಅಂದ್ರೆ ಯತ್ ಕಾಲತಃ ದೇಶತಃ ವಸ್ತುತಃ ಅಪರಿಚ್ಛಿನ್ನಂ ತತ್ ಸತ್ ಅಂತ ಹೇಳಿದರು. ಯಾವುದಕ್ಕೆ ಸತ್ ಅನ್ನಬೇಕು ಅಂತಂದ್ರೆ ಯಾವುದು ಕಾಲದಿಂದಾಗಲಿ ವಸ್ತುವಿನಿಂದಾಗಲಿ ದೇಶದಿಂದಾಗಲಿ ಅಪರಿಚ್ಛಿನ್ನತ್ವವನ್ನು ಹೊಂದಿದೆಯೋ ಅದಕ್ಕೇನಂತ ಕರಿಬೇಕು ಅಂತಂದ್ರೆ ಸತ್ತು ಅಂತ ಕರಿಬೇಕು. ಇನ್ನು ತ್ರಿಕಾಲ ಅಬಾಧ್ಯತ್ವಂ ಸದ್ರೂಪತ್ವಂ ಅಂತ ಹೇಳ್ಕೊಂಡು ಬಂದರು. ಯಾವುದು 3 ಕಾಲದಲ್ಲಿ ಬಾಧೆಯನ್ನು ಹೊಂದುವುದಿಲ್ಲವೋ ಅದಕ್ಕೆ ಇದವೆನಿಸುವುದು ತಾನದಕ್ಕೆ ಆಶ್ರಯ ಪದಮಾಗಿ ಬಾಧೆ ಹೊಂದದೆ ತೋರುತಿಯ ಸತ್ಯ ನಿನ್ನ ನಿಜ ಅಂತ ನಿಜಗುಣಿಸಿಗಳು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಯಾವುದು ಇದಂ ಅನ್ನುವುದಕ್ಕೆ ಮೊನ್ನೆ ಶಿವಕುಮಾರಪ್ಪಾಜಿಯವರು ಒಂದು ದೃಷ್ಟಾಂತವನ್ನು ಹೇಳಿದರು. ಘಟ ಅಸ್ಥಿ ಹೈ ನೈ ಹೈ, ಹೈ ಅನ್ನುವಾಗ ಹೈ ಐತಿ, ನೈ ಹೈ ಅನ್ನುವಾಗ ಹೈ ಹೈ ಅಂದ್ರೆ ಈ ಇದೆ ಅನ್ನುವುದಕ್ಕೆ ಏನಿಲ್ಲ ಅಂತಂದ್ರೆ ಲೋಪ ಅನ್ನುವುದು ಇಲ್ಲ. ಅದಕ್ಕೆ ಈ ಇಲ್ಲ ಅನ್ನೋದು ಜಗತ್ತು ಯಾಕೆ ಅಸತ್ ಅಂತಂದ್ರೆ ಇದು ಏನಾಗ್ಯದ ಅಂತಂದ್ರೆ ಯಾವುದು ಯತ್ ಕಾಲತಃ ವಸ್ತುತಃ ದೇಶತಃ ಪರಿಚ್ಛಿನ್ನಂ ತದಸತ್ ಅಂತ ಹೇಳ್ಕೊಂಡು ಬಂದರು. ಯಾವುದು ದೇಶದಿಂದ ಕಾಲದಿಂದ ವಸ್ತುವಿನಿಂದ ಪರಿಚ್ಛಿನ್ನವನ್ನು ಹೊಂದಲ್ಪಟ್ಟದ ಅದಕ್ಕೇನಂತ ಕರೀತಾರ ಅಸತ್ ಅಂತ ಕರ್ಕೊಂಡು ಬರ್ತಾರ. ಆದ್ದರಿಂದ ಇಲ್ಲಿ ಸತ್ತು ಅಸತ್ತಿನ ವಿಚಾರವನ್ನು ಮಾಡಿ ಇಲ್ಲಿ ವಿಚಾರ ಮಾಡಿದ್ರೆ ಈ ಅಸತ್ಪದ ವಾಚ್ಯವಾಗಿರ್ತಕ್ಕಂಥ ಈ ದೇಹಾದಿಗಳೆಲ್ಲವೂ ಕೂಡ ಅನಾತ್ಮ ವಸ್ತುಗಳು, ಜಡ ವಸ್ತುಗಳು ಅಸತ್ತಿನಿಂದ ಕೂಡಿಕೊಂಡಿದ್ದಾವು. ಆದ್ದರಿಂದ ಹೇ ಅರ್ಜುನ, ನೀನು ಈ ಅಸತ್ ವಸ್ತು ವಾಚ್ಯವಾಗಿರ್ತಕ್ಕಂಥ ಈ ಭೀಷ್ಮ ದ್ರೋಣಾದಿಗಳ ದೇಹಾದಿಗಳನ್ನು ನೋಡಿ ನೀನು ಶೋಕವನ್ನು ಮಾಡಲಿಕ್ಕೆ ಹೋಗಬೇಡ. ಇವು ಒಂದು ದಿವಸ ಅಳದು ಹೋಗ್ತಾವು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದಕ್ಕೆ ಯಜಗೊಂಡ್ರು ಹೇಳಿದಾರಲ್ಲ, ಘಟವೇ ಕುಸಿ ಘಟವೇ ದಿಟದಂತೆ ತೋರಿ ಮೋಹಿಪದನೇನೆಂಬಿ ಅಂತ ಹೇಳಿದಂಗೆ ಈ ಘಟ ಹೆಂಗದ ಅಂದ್ರೆ ಒಂದು ಉದಾಹರಣೆ ಅದು. ಘಟ ಅನ್ನೋದು ಒಂದು ಉದಾಹರಣೆ. ಇದು ಖುಷಿ ಅದ, ಇದು ನಿತ್ಯ ಅದ. ಆದ್ದರಿಂದ ಈ ಸತ್ತು ಅಸತ್ತುಗಳ ವಿವೇಚನೆಯನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಮಾಡೋರಾಗಬೇಕು. ಇದರ ವಿವೇಚನೆಯನ್ನು ಯಾರು ಮಾಡ್ತಾರೋ ಅಂತಂದ್ರೆ ಜ್ಞಾನಿಗಳಾದಂಥವರು, ಬ್ರಹ್ಮಜ್ಞಾನಿಗಳಾದಂಥವರು ಮಾಡಿ ಅದನ್ನು ಶಿಷ್ಯರಾದಂಥವರಿಗೆ ಉಪದೇಶವನ್ನು ಮಾಡುವಂಥವರಾಗ್ತಾರೆ. ಜಗದ್ಗುರು ಸಿದ್ಧಾರೂಢರು ತಮ್ಮ ಜೀವನ ಪರ್ಯಂತರವಾಗಿ ಒಬ್ಬರು ಬಹಳ ಸುಂದರವಾಗಿ ಹೇಳಿದರು. ಸಿದ್ಧಾರೂಢ ಮಠ ಹೆಂಗಂತಂದ್ರೆ ಸಿದ್ಧಾರೂಢ ಮಠದಲ್ಲಿ ತತ್ವವನ್ನು ಮಾತ್ರ ಉಪದೇಶ ಮಾಡುವಂಥ ಏಕೈಕ ಮಠ ಯಾವುದು ಅಂದ್ರೆ ಜಗದ್ಗುರು ಸಿದ್ಧಾರೂಢರ ಮಠ ಅಂತ. ಯಾಕಂದ್ರೆ ಇಲ್ಲಿ ಯಾವುದೇ ಜಾತಿ ಭೇದ ಕುಲ ಗೋತ್ರಗಳನ್ನು ನೋಡದೆ ಉಣ್ಣದೂಟವನ್ನು ಉಣಿಸಿದನು ಗುರು ತನ್ನ ಶಿಷ್ಯರ ಗುಣವನ್ನು ನೋಡದೆ ಅನ್ನುವ ಹಾಗೆ ಜಗದ್ಗುರು ಸಿದ್ಧಾರೂಢರು ಎಂಥ ಗುರುಗಳು ಅಂತಂದ್ರೆ ಶರಣಾಗತರಾದ ಶಿಷ್ಯರಿಗೆ ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೆ ಸದ್ಗುರುವತ್ವ ಅನ್ನುವ ಹಾಗೆ ಜಗದ್ಗುರು ಸಿದ್ಧಾರೂಢರು ಏನು ಮಾಡಿದರು ಅಂತಂದ್ರೆ ಶರಣಾಗತರಾದ ಶಿಷ್ಯರಿಗೆ ಈ ಸತ್ಯ ಅಸತ್ಯಗಳ ವಿವೇಚನೆಯನ್ನು ತಮ್ಮ ಜೀವನದುದ್ದಕ್ಕೂ ಬೋಧಿಸುವಂಥವರಾದರು. ಆದ್ದರಿಂದ ಸಿದ್ಧಾರೂಢರ ಉಪದೇಶ ತತ್ವಮಸಿ ಪದ ನಿರ್ದೇಶ ಅಂತ ಹೇಳಿದ ಹಾಗೆ ಸಿದ್ಧಾರೂಢರ ಮಠ ಅಂತಂದ್ರೆ ಇದು ಜ್ಞಾನವನ್ನು ಬೋಧೆ ಮಾಡ್ತಕ್ಕಂಥ ಇದೊಂದು ಪುಣ್ಯ ಕ್ಷೇತ್ರ. ಆದ್ದರಿಂದ ಇವತ್ತಿನ ದಿವಸ ನಮ್ಮ ಎಲ್ಲ ಟ್ರಸ್ಟಿಗಳು ಇಂಥ ಒಂದು ಅದ್ಭುತ ಕಾರ್ಯಕ್ರಮ, ಬೃಹತ್ ಕಾರ್ಯಕ್ರಮವನ್ನು ನಮ್ಮ ವೇದಾಂತಿಗಳಾಗಿರ್ತಕ್ಕಂಥ ಶ್ಯಾಮಾನಂದ ಪೂಜಾರಿಯವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಚೇರ್ಮನ್ರು, ಧರ್ಮದರ್ಶಿಗಳು ಇಂಥ ಒಂದು ಅದ್ಭುತವಾದ ಅಭೂತಪೂರ್ವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಭಕ್ತರಿಗೂ ಇದರ
ಮಹದುಪಕಾರವನ್ನು ಮಾಡಿದ್ದಾರೆ. ಅಂಥವರಿಗೆಲ್ಲರಿಗೂ ಕೂಡ ಜಗದ್ಗುರು ಸಿದ್ಧಾರೂಢರು ಎಲ್ಲ ಭೋಗ ಭಾಗ್ಯಗಳನ್ನು ಯಾವ ಜ್ಞಾನವನ್ನು ಕೊಟ್ಟು ಕಳಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ.